ನಮಸ್ಕಾರ ಸ್ನೇಹಿತರೆ. ನಾವು ಈಗ ನಿಂತಿರುವುದು ಕಲಿಯುಗದ ಅಂತಿಮ ಘಟ್ಟದಲ್ಲಿ. ಎಲ್ಲಿ ನೋಡಿದರಲ್ಲಿ ಪಾಪದ ಕೊಡ ತುಂಬಿ ತುಳುಕುತ್ತಿದೆ. ಅಧರ್ಮವೇ ಧರ್ಮವೆಂದು ಮರೆಯುತ್ತಿರುವ ಈ ಕಾಲದಲ್ಲಿ ಜಗತ್ತಿನ ವಿನಾಶ ಮತ್ತು ಪುನರ್ಸ್ಥಾಪನೆಗಾಗಿ ಭಗವಾನ್ ವಿಷ್ಣುವಿನ 10ನೇ ಅವತಾರ ಕಲ್ಕಿ ಭೂಮಿಗೆ ಅಡಿಯಿಡಲಿದ್ದಾನೆ. ಆದರೆ ಕಲ್ಕಿ ಬಂದ ತಕ್ಷಣ ನೇರವಾಗಿ ಯುದ್ಧ ಭೂಮಿಗೆ ನುಗ್ಗಿ ಶತ್ರುಗಳ ಸಂಹಾರ ಮಾಡುತ್ತಾನೆಯೇ? ಖಂಡಿತ ಇಲ್ಲ. ಕಲ್ಕಿಯು ತನ್ನ ಅವತಾರದ ಉದ್ದೇಶವನ್ನು ಈಡೇರಿಸುವ ಮೊದಲ ಒಂದು ಗುಪ್ತ ಪ್ರಯಾಣವನ್ನು ಕೈಗೊಳ್ಳಲಿದ್ದಾನೆ. ಆ ಪ್ರಯಾಣದಲ್ಲಿ ಅವನ ಮೊದಲು ಭೇಟಿಯಾಗುವುದು ಯಾರನ್ನು ಗೊತ್ತೇ? ಸಾವಿರಾರು ವರ್ಷಗಳಿಂದ ಕಾಲದ ಮಿತಿಯನ್ನು ಮೀರಿ ಯುಗಾಂತರಗಳಿಂದ ಭೂಮಿಯ ಮೇಲೆ ಅವನ ದಾರಿ ಕಾಯುತ್ತಿರುವಂತಹ ಆ ಸಪ್ತ ಚಿರಂಜೀವಿಗಳನ್ನು ಅವನು ಭೇಟಿಯಾಗುತ್ತಾನೆ. ಅದರಲ್ಲಿ ಕೆಲವು ಚಿರಂಜೀವಿಗಳ ಪಾತ್ರ ತುಂಬ ಪ್ರಮುಖವಾಗಿದೆ. ಕಲ್ಕಿಯು ಶಂಬಾಲ ಎಂಬ ಜಾಗದಲ್ಲಿ ಜನಿಸುತ್ತಾನೆ. ಕಲ್ಕಿ ಜನಿಸಿದ ತಕ್ಷಣ ಇಡೀ ಬ್ರಹ್ಮಾಂಡದಲ್ಲಿ ಶುಭ ಶಕುನಗಳು ಕಾಣಿಸಿಕೊಳ್ಳುತ್ತದೆ. ಆಕಾಶದಿಂದ ಹೂಮಳೆ ಸುರಿಯುತ್ತದೆ. ಇಂದ್ರ, ವರುಣ, ವಾಯು ಸೇರಿದಂತೆ ಸಕಲ ದೇವತೆಗಳು ಶಂಬಾಲಕ್ಕೆ ಬಂದು ಬಾಲಕಲ್ಕಿಯನ್ನು ಸ್ತುತಿಸುತ್ತಾರೆ. ಅವರಿಗೆ ತಿಳಿದಿದೆ, ಇವನು ಕೇವಲ ಒಬ್ಬ ಬಾಲಕನಲ್ಲ, ಜಗತ್ತನ್ನು ಅಧರ್ಮದಿಂದ ಮುಕ್ತಗೊಳಿಸುವ ಮಹಾಶಕ್ತಿ ಎಂದು. ಭಗವಂತನಾದರೂ ಕಲ್ಕಿ ಈ ಬಾರಿ ಮಾನವ ರೂಪದಲ್ಲಿ ಬಂದಿದ್ದಾನೆ. ಹಾಗಾಗಿ ಮಾನವ ಸಹಜವಾದ ಶಿಕ್ಷಣ, ಸಂಸ್ಕಾರ ಮತ್ತು ಶಾಸ್ತ್ರದ ವಿದ್ಯೆ ಅವನಿಗೆ ಬೇಕಾಗುತ್ತದೆ. ಕಲ್ಕಿಗೆ ತನ್ನ ಅವತಾರದ ಉದ್ದೇಶದ ಅರಿವಿರುತ್ತದೆ. ಆದರೆ ಕಲಿಯುಗದ ಅಧರ್ಮವನ್ನು ಎದುರಿಸಲು ಬರೀ ದೈವಿ ಶಕ್ತಿ ಸಾಲದು, ಅದಕ್ಕೆ ಬೇಕಾದ ತರಬೇತಿ ಅನಿವಾರ್ಯ. ಅಧರ್ಮದ ಸಂಕೇತವಾದ ಕಲಿ ಈಗಾಗಲೇ ಜಗತ್ತನ್ನು ಆವರಿಸಿದ್ದಾನೆ. ಅವನನ್ನು ಎದುರಿಸಲು ಬ್ರಹ್ಮಾಂಡದ ಶ್ರೇಷ್ಠ ಅಸ್ತ್ರಗಳ ಜ್ಞಾನ ಬೇಕು. ಹಾಗಾದರೆ ಕಲ್ಕಿ ಮೊದಲು ಯಾರನ್ನು ಭೇಟಿಯಾಗ್ತಾನೆ? ಜಗತ್ತಿನ ರಕ್ಷಣೆಗಾಗಿ ಹೊರಟ ಕಲ್ಕಿಯ ಮೊದಲ ನಿಲುಗಡೆ ಮಹೇಂದ್ರ ಪರ್ವತ. ಅಲ್ಲಿ ಅವನು ಭೇಟಿಯಾಗುವುದು ಮನುಕುಲದ ಶ್ರೇಷ್ಠ ಯೋಧ ಹಾಗೂ ವಿಷ್ಣುವಿನ 6ನೇ ಅವತಾರವಾದ ಭಗವಾನ್ ಪರಶುರಾಮರನ್ನು. ಇನ್ನು ಏಕೆ ಪರಶುರಾಮರೇ ಕಲ್ಕಿಯ ಗುರುವಾಗಬೇಕು? ಇದರ ಹಿಂದೆ ಒಂದು ಬಲವಾದ ಕಾರಣವಿದೆ. ಪರಶುರಾಮರು ಶಾಸ್ತ್ರ ಮತ್ತು ಶಸ್ತ್ರ ಎರಡರಲ್ಲೂ ಕೂಡ ಪಾರಂಗತರು. ವಿಷ್ಣುವಿನ ಒಂದು ಅವತಾರವು ಇನ್ನೊಂದು ಅವತಾರಕ್ಕೆ ಮಾರ್ಗದರ್ಶನ ನೀಡುವುದು ಆಧ್ಯಾತ್ಮಿಕವಾಗಿ ಅತ್ಯಂತ ಮಹತ್ವದ್ದು. ತ್ರೇತಾಯುಗದಿಂದಲೂ ಭೂಮಿಯ ಮೇಲಿರುವ ಪರಶುರಾಮರಿಗೆ ಕಲಿಯುಗದ ಅಧರ್ಮವನ್ನು ಹೇಗೆ ಅಳಿಸಬೇಕು ಎಂಬ ಸಂಪೂರ್ಣ ಜ್ಞಾನವಿರುತ್ತದೆ. ಇನ್ನು ಮಹೇಂದ್ರ ಪರ್ವತದ ರಹಸ್ಯ ಸಂಗಮದ ಬಗ್ಗೆ ತಿಳಿಯೋದಾದರೆ, ಬೆಟ್ಟದ ತುದಿಯಲ್ಲಿ ಪ್ರಕೃತಿಯ ಮಡಿಲಲ್ಲಿ ಪರಶುರಾಮರು ದೀರ್ಘ ತಪಸ್ಸಿನಲ್ಲಿ ಕುಳಿತಿರುತ್ತಾರೆ. ಅವರ ಸುತ್ತಲೂ ಒಂದು ದಿವ್ಯ ತೇಜಸ್ಸು ಆವರಿಸಿರುತ್ತದೆ. ಬಾಲಕ ಕಲ್ಕಿ ವಿನಯದಿಂದ ಅವರ ಮುಂದೆ ಹೋಗಿ ನಿಲ್ಲುತ್ತಾನೆ. ಪರಶುರಾಮರು ಕಲ್ಕಿಯನ್ನು ಗುರುತಿಸಿ ಅವನಿಗೆ ಆಶ್ರಯ ನೀಡುತ್ತಾರೆ. ಇಲ್ಲಿ ಕಲ್ಕಿಯಗೆ ಕೇವಲ ಯುದ್ಧವಿದ್ಯೆ ಅಲ್ಲ, ಬದಲಾಗಿ 4 ವೇದಗಳು, ಸಕಲ ಪುರಾಣಗಳು ಮತ್ತು ಧರ್ಮದ ರಹಸ್ಯಗಳನ್ನು ಬೋಧಿಸುತ್ತಾರೆ. ಪರಶುರಾಮರು ಕಲ್ಕಿಗೆ ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರದಂತಹ ಶಕ್ತಿಯುತ ದಿವ್ಯ ಅಸ್ತ್ರಗಳನ್ನು ಪ್ರಯೋಗಿಸುವಂತೆ ಮತ್ತು ಹಿಂಪಡೆಯುವ ರಹಸ್ಯಗಳನ್ನು ಕಲಿಸುತ್ತಾರೆ. ಪರಶುರಾಮರು ಕಲ್ಕಿಗೆ ಕೇವಲ ವಿದ್ಯೆ ನೀಡುವುದಿಲ್ಲ, ಬದಲಾಗಿ ಅವನ ಅಂತಿಮ ಶಕ್ತಿಯನ್ನು ಪಡೆಯುವ ಹಾದಿಯನ್ನು ತೋರಿಸುತ್ತಾರೆ. ಕಲ್ಕಿಯು ಪರಶಿವನನ್ನು ಮೆಚ್ಚಿಸಿ ಅವನಿಂದ ವಿಶೇಷ ವರಗಳನ್ನು ಪಡೆಯಬೇಕು ಎಂದು ಪರಶುರಾಮರು ಮಾರ್ಗದರ್ಶನ ನೀಡುತ್ತಾರೆ. ಇದರ ಫಲವಾಗಿ ಕಲ್ಕಿಗೆ ದೇವದತ್ತ ಎಂಬ ಅದ್ಭುತ ಶಕ್ತಿಯುಳ್ಳ ಬಿಳಿ ಕುದುರೆ, ಒಂದು ದಿವ್ಯ ಖಡ್ಗ ಮತ್ತು ಸರ್ವವನ್ನು ತಿಳಿದುಕೊಳ್ಳುವ ಶುಕ ಎಂಬ ಗಿಳಿ ಲಭಿಸುತ್ತದೆ. ವೀಕ್ಷಕರೇ, ಕಲ್ಪಿಸಿಕೊಳ್ಳಿ, ಒಬ್ಬ ಗುರು ತನ್ನ ಶಿಷ್ಯನಿಗೆ ಯುದ್ಧ ಕಲೆ ಕಲಿಸುತ್ತಿಲ್ಲ, ಬದಲಾಗಿ ಒಬ್ಬ ಅವತಾರ ಪುರುಷ ಇನ್ನೊಬ್ಬ ಅವತಾರ ಪುರುಷನನ್ನು ಜಗತ್ತಿನ ಅಂತಿಮ ಯುದ್ಧಕ್ಕೆ ಸಿದ್ಧಪಡಿಸುತ್ತಿದ್ದಾನೆ. ಪರಶುರಾಮರ ಕೊಡಲಿ ಮತ್ತು ಕಲ್ಕಿಯ ಖಡ್ಗ ಒಂದಾದಾಗ ಅಧರ್ಮದ ನಾಶ ನಿಶ್ಚಿತ. ಇನ್ನು ಮಹಾಭಾರತದ ಯುದ್ಧದ ನಂತರ ಶ್ರೀಕೃಷ್ಣನಿಂದ ಶಾಪ ಪಡೆದು ಕಳೆದು 5,000 ವರ್ಷಗಳಿಂದ ಹಣೆಯ ಮೇಲೆ ಗಾಯದೊಂದಿಗೆ ಅಲೆಯುತ್ತಿರುವ ಅಶ್ವತ್ಥಾಮನಿಗೆ ಕಲ್ಕಿಯ ಭೇಟಿಯೇ ಅಂತಿಮ ಆಶಾದೀಪ. ಅಜ್ಞಾತ ಸ್ಥಳದಲ್ಲಿ ಅಲೆಯುತ್ತಿದ್ದ ಅಶ್ವತ್ಥಾಮನು ಕಲ್ಕಿಯ ತೇಜಸ್ಸನ್ನು ಕಂಡು ಅವನ ಪಾದಗಳಿಗೆ ನಮಸ್ಕರಿಸುತ್ತಾನೆ. ಕಲ್ಕಿಯು ಅವನ ಹಣೆಯ ಗಾಯಕ್ಕೆ ಮದ್ದಾಗಿ ಅವನಿಗೆ ಧರ್ಮಯುದ್ಧದಲ್ಲಿ ಪಾಲ್ಗೊಳ್ಳುವ ಅವಕಾಶ ನೀಡುತ್ತಾನೆ. ಅಶ್ವತ್ಥಾಮನು ದ್ವಾಪರ ಯುಗದ ಶ್ರೇಷ್ಠ ಅಸ್ತ್ರವಿದ್ಯೆ ಬಲ್ಲವನು. ಹಾಗಾಗಿ ಕಲ್ಕಿಯು ಅವನನ್ನು ತನ್ನ ಸೈನ್ಯದ ಪ್ರಮುಖ ಸೇನಾಧಿಪತಿಯನ್ನಾಗಿ ನೇಮಿಸುತ್ತಾನೆ. ಎಂತಹ ಪಾಪಿಯಾದರೂ ಪಶ್ಚಾತ್ತಾಪಪಟ್ಟು ಧರ್ಮದ ಹಾದಿಗೆ ಬಂದರೆ ಭಗವಂತ ಅವನನ್ನು ಕೈ ಬಿಡುವುದಿಲ್ಲ ಎಂಬುದಕ್ಕೆ ಅಶ್ವತ್ಥಾಮನ ಈ ಬದಲಾವಣೆ ಸಾಕ್ಷಿ ಎಂಬುದು ನಮಗೆ ಇಲ್ಲಿ ಪಾಠ ಕಲಿಸುತ್ತದೆ. ತ್ರೇತಾಯುಗದಲ್ಲಿ ರಾಮನ ಬಂಟನಾಗಿದ್ದ ಹನುಮಂತನು ಈಗ ಕಲ್ಕಿಯ ಮಾರ್ಗದರ್ಶಕನಾಗಿ ಬರುತ್ತಾನೆ.
ಹನುಮಂತನು ಕಲ್ಕಿಗೆ ಕೇವಲ ಶಾರೀರಿಕ ಬಲವನ್ನಲ್ಲ, ಬದಲಾಗಿ ಅಚಲವಾದ ಆತ್ಮಬಲ ಮತ್ತು ಭಕ್ತಿಯನ್ನು ತುಂಬುತ್ತಾನೆ. ಕಲ್ಕಿಯ ಸೈನ್ಯದ ಆತ್ಮವಿಶ್ವಾಸ ಹೆಚ್ಚಿಸಲು ಹನುಮಂತನ ಉಪಸ್ಥಿತಿಯೇ ಸಾಕು. ಯುದ್ಧದ ಸಮಯದಲ್ಲಿ ಅಧರ್ಮದ ಶಕ್ತಿಗಳು ಮಾಯಾವಿ ತಂತ್ರಗಳನ್ನು ಬಳಸಿದಾಗ ಹನುಮಂತನು ತನ್ನ ದಿವ್ಯ ದೃಷ್ಟಿಯಿಂದ ಅವುಗಳನ್ನು ಭೇದಿಸಲು ಕಲ್ಕಿಗೆ ನೆರವಾಗುತ್ತಾನೆ. ಈ ಮೂರೂ ಚಿರಂಜೀವಿಗಳ ಪಾತ್ರ ಬಹಳ ಪ್ರಮುಖವಾದದ್ದು. ಕಲ್ಕಿಯ ಸೈನ್ಯವು ಕೇವಲ ಸೈನಿಕರಿಂದ ಕೂಡಿರುವುದಿಲ್ಲ, ಬದಲಾಗಿ ಜ್ಞಾನದ ಗಣಿಗಳಿಂದ ಕೂಡಿರುತ್ತದೆ. ಕಲ್ಕಿಗೆ ಕಳೆದು ಹೋದ ಧರ್ಮದ ಹಾದಿಯನ್ನು ನೆನಪಿಸಿ ಸತ್ಯಯುಗದ ನಿಯಮಗಳನ್ನು ಬರೆಯಲು ವೇದವ್ಯಾಸರು ಸಹಾಯ ಮಾಡುತ್ತಾರೆ. ಅಧರ್ಮದ ಸಾಮ್ರಾಜ್ಯವನ್ನು ಒಳಗಿನಿಂದ ಹೇಗೆ ಭೇದಿಸಬೇಕು ಎಂಬ ರಾಜತಾಂತ್ರಿಕ ಸಲಹೆಗಳನ್ನು ನೀಡಲು ವಿಭೀಷಣ ಸಹಾಯ ಮಾಡುತ್ತಾನೆ. ಸೈನ್ಯಕ್ಕೆ ಶಿಸ್ತು ಮತ್ತು ಧರ್ಮಯುದ್ಧದ ನೀತಿಗಳನ್ನು ಬೋಧಿಸುವ ಕುಲಗುರುಗಳಾಗಿ ಕೃಪಾಚಾರ್ಯರು ಕಾರ್ಯನಿರ್ವಹಿಸುತ್ತಾರೆ. ಸಂಪನ್ಮೂಲಗಳ ನಿರ್ವಹಣೆ ಮತ್ತು ತ್ಯಾಗದ ಮಹತ್ವವನ್ನು ತಿಳಿಸಲು ಬಲಿಚಕ್ರವರ್ತಿ ಸಹಾಯ ಮಾಡುತ್ತಾನೆ. ಇತಿಹಾಸದಲ್ಲಿ ಎಂದೂ ನಡೆಯದ ಘಟನೆ ಇದು. ರಾಮಾಯಣದ ಹನುಮಂತ, ಮಹಾಭಾರತದ ಅಶ್ವತ್ಥಾಮ ಮತ್ತು ಕೃಪಾಚಾರ್ಯ ಎಲ್ಲರೂ ತಮ್ಮ ಯುಗಗಳ ಮಿತಿಯನ್ನು ಮೀರಿ ಕಲ್ಕಿಯ ಧ್ವಜ ಹಿಡಿದು ಒಂದಾಗುತ್ತಿದ್ದಾರೆ. ಇದು ಕೇವಲ ಯುದ್ಧವಲ್ಲ, ಇದು ಸಕಲ ಕಾಲದ ಜ್ಞಾನ ಮತ್ತು ಶಕ್ತಿಗಳು ಸೇರಿ ಅಧರ್ಮದ ಅಂತಿಮ ಸಂಹಾರಕ್ಕೆ ನಡೆಸುತ್ತಿರುವಂತಹ ಮಹಾ ತಯಾರಿ. ಕಲಿಯುಗದ ಅಧರ್ಮ, ಕ್ರೌರ್ಯ ಮತ್ತು ಅಹಂಕಾರದ ಸಕಾರ ರೂಪವೇ ಕಲಿ ಎಂಬ ದೈತ್ಯ. ಇವನು ಮನುಷ್ಯರ ಮನಸ್ಸಿನಲ್ಲಿ ವಾಸವಾಗಿ ಅಧರ್ಮವನ್ನು ಹರಡುತ್ತಿರುತ್ತಾನೆ. ಚಿರಂಜೀವಿಗಳ ಸೈನ್ಯದೊಂದಿಗೆ ಕಲ್ಕಿ ಆ ಅಧರ್ಮದ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡುತ್ತಾನೆ. ಹನುಮಂತನ ಬಲ, ಪರಶುರಾಮರ ಅಸ್ತ್ರಗಳು ಮತ್ತು ಅಶ್ವತ್ಥಾಮನ ಯುದ್ಧ ತಂತ್ರಗಳ ಮುಂದೆ ಕಲಿಯ ಸೈನ್ಯವು ಧೂಳಿಪಟವಾಗುತ್ತದೆ. ಕಲ್ಕಿ ತನ್ನ ದಿವ್ಯ ಖಡ್ಗದಿಂದ ಕಲಿಪುರುಷನನ್ನು ಸಂಹರಿಸುತ್ತಾನೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ, ಬದಲಾಗಿ ಮನುಕುಲ ಮೇಲಿದ್ದ ಅಜ್ಞಾನದ ಮಸಿಯ ಅಂತ್ಯ. ಕಲ್ಕಿಯ ಖಡ್ಗವು ಕೇವಲ ಶತ್ರುಗಳನ್ನು ಕೊಲ್ಲಲು ಬಳಸುವ ಆಯುಧವಲ್ಲ, ಅದು ಸಮಾಜದ ಕೊಳೆಯನ್ನು ತೆಗೆಯುವ ಸಾಧನ. ಭ್ರಷ್ಟಾಚಾರ, ಅತ್ಯಾಚಾರ ಮತ್ತು ದಯೆಯಿಲ್ಲದ ಕ್ರೌರ್ಯದಿಂದ ನಲುಗುತ್ತಿರುವ ಭೂಮಿಯನ್ನು ಕಲ್ಕಿ ಶುದ್ಧೀಕರಿಸುತ್ತಾನೆ. ಕಲ್ಕಿ ಸಾಗುವ ಹಾದಿಯಲ್ಲಿ ಅಧರ್ಮದ ಕತ್ತಲೆ ಸರಿಯುತ್ತಾ ಬೆಳಕು ಮೂಡುತ್ತದೆ. ಇದು ಹಳೆಯದನ್ನು ಅಳಿಸಿ ಹೊಸದನ್ನು ಸೃಷ್ಟಿಸುತ್ತದೆ. ದೈವಿ ಶಸ್ತ್ರಚಿಕಿತ್ಸೆಯಂತೆ ಇರುತ್ತದೆ. ಕಲ್ಕಿ ಸಂಹಾರ ಮಾಡುವುದು ಕೆಟ್ಟ ಜನರನ್ನು ಮಾತ್ರ ಅಲ್ಲ, ಮನುಷ್ಯರ ಒಳಗಿರುವ ಕೆಟ್ಟ ಗುಣಗಳನ್ನು, ಕೆಟ್ಟ ಆಲೋಚನೆಗಳನ್ನು ಕೂಡ. ಯುದ್ಧ ಮುಗಿದ ನಂತರ ಉಳಿದ ಒಳ್ಳೆಯ ಜನರನ್ನು ಸೇರಿಸಿಕೊಂಡು ಕಲ್ಕಿ ಮತ್ತೆ ಭೂಮಿಯ ಮೇಲೆ ಕೃತಯುಗವನ್ನು ಪ್ರತಿಷ್ಠಾಪಿಸುತ್ತಾನೆ. ಶಾಂತಿ, ಪ್ರೀತಿ ಮತ್ತು ಧರ್ಮ ಮತ್ತೆ ನೆಲೆಯಾಗುತ್ತವೆ. ಸ್ನೇಹಿತರೆ, ಕಲ್ಕಿ ಅವತಾರವು ನಮಗೆ ನೀಡುವ ಸಂದೇಶವೇನೆಂದರೆ, ಅಧರ್ಮ ಎಷ್ಟೇ ಬೆಳೆದರೂ ಅಂತಿಮವಾಗಿ ಧರ್ಮವೇ ಗೆಲ್ಲುತ್ತದೆ. ಚಿರಂಜೀವಿಗಳಾದ ಹನುಮಂತ ಮತ್ತು ಪರಶುರಾಮರು ಇಂದಿಗೂ ಭೂಮಿಯ ಮೇಲಿದ್ದಾರೆ ಎಂದು ನಂಬಲಾಗುತ್ತದೆ, ಏಕೆಂದರೆ ಅವರು ಕಲ್ಕಿಯ ಆಗಮನಕ್ಕಾಗಿ ಕಾಯುತ್ತಿದ್ದಾರೆ. ನಾವು ಕಲ್ಕಿಯ ಬರುವಿಕೆಗಾಗಿ ಕಾಯುವುದಕ್ಕಿಂತ ಹೆಚ್ಚಾಗಿ ನಮ್ಮೊಳಗಿರುವ ಅಧರ್ಮವನ್ನು ಸಾಯಿಸಿ ಒಳ್ಳೆಯವರಾಗಿ ಬದುಕಲು ಪ್ರಯತ್ನಿಸಬೇಕು. ನಿಮಗೆ ಅಶ್ವತ್ಥಾಮ ಮತ್ತು ಕಲ್ಕಿಯ ಭೇಟಿಯ ಬಗ್ಗೆ ಏನು ಅನಿಸುತ್ತದೆ ಎಂದು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಪುರಾಣಗಳ ಕಥೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಎಲ್ರಿಗೂ ಕೂಡ ಧನ್ಯವಾದಗಳು.